ಇಂತಹ ಮುಖ್ಯಮಂತ್ರಿಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕಿತ್ತು, ಇವತ್ತಾಗಿದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ವಿದ್ಯಾರ್ಥಿಗಳ ಮಿತ್ರ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರ ಕಟ್ಟ ಅಭಿಮಾನಿ ಸುದರ್ಶನ್ ರವರ ನಿಷ್ಠ ನೇರ ಮಾತುಗಳು ಒಮ್ಮೆ ನನಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜನರ ಮನಗೆಲ್ಲುವ ಮನದಾಳದ ಮಾತು. ಬ್ರದರ್ ಡಿ.ಕೆ. ಸುರೇಶ್ ಅವರು ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಅತ್ಯದ್ಭುತವಾದ ಸಾಧನೆಗಳು ಏನು ಅಂತ ಹೇಳಿದ್ರೆ, ಡೆಲ್ಲಿನಲ್ಲಿ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರು ಅದೇ ತರ ಇಲ್ಲಿ ಕ್ಷೇತ್ರದಲ್ಲೂ ಮೇಂಟೈನ್ ಮಾಡ್ತಾ ಇದ್ರು. ನೀವು ಅಸೆಂಬ್ಲಿಗೆ ಹೋಗ್ಬೇಕಂತ ನನ್ನ ಮೈಂಡಲ್ಲಿ ಅಸೆಂಬ್ಲಿಗೆ ಹೋದ್ರೆ ನಮ್ಮ ಕ್ಷೇತ್ರ ರಾಜಾಜಿನಗರ ಕ್ಷೇತ್ರ ಬ್ರಾಹ್ಮಣರಿಗೆ ಸಪೋರ್ಟಿಂಗ್ ಆಗಿರತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ನಾನು ಅಸೆಂಬ್ಲಿಗೆ ಡೈರೆಕ್ಟ್ ಆಗಿ ಹೋಗ್ಬೇಕು ಅನ್ನೋದೊಂದು ನನ್ನ. ಯಾರಿಗೆ ಅವಕಾಶಗಳು ಸಿಕ್ಕಿಲ್ವೋ ಸೊ ಅಂತವ್ರಿಗೆಲ್ಲ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದಷ್ಟು ಅವಕಾಶಗಳು ಸಿಗಬಹುದು ಅಂತ ತಾವು ಹೇಳ್ತೀರಾ? ಖಂಡಿತ ಸಿಗುತ್ತೆ. ಕಾರ್ಯಕರ್ತರ ಬಗ್ಗೆ ವಿಶೇಷವಾದ ಕಾಳಜಿ ಇರುತ್ತೆ. ಈ 7 ಕೋಟಿ ಜನದಲ್ಲಿ ನೀವು 5 ಕೋಟಿ ಜನನ ಕವರ್ ಮಾಡತಕ್ಕಂಥ ನಾಯಕರು ಬೇಕಾ ನಮ್ಗೆ? ಇಲ್ಲ ಬರೀ 224 ಜನ ಗೆದ್ದಿರೋರಿಂದ ಹೋಗ್ಬೇಕಂತ ಬೇಕಾ? ಯಾಕೆ ನಿಮ್ಗೆ ಸಿಕ್ಕಿಲ್ಲ, ಅಥವಾ ನೀವು ಬಿಟ್ರ, ಅಥವಾ ನಿಮ್ಗೆ ಅವಕಾಶಗಳು? ನಾನು ಅವಕಾಶ ಬಿಟ್ಟಿಲ್ಲ, ಅಂದ್ರೆ ಕಿತ್ಕೊಂಡ್ರ ಸರ್ ಅವಕಾಶಗಳನ್ನ? ನಿಮಗ್ ದೊರಕಬೇಕಾಗಿರೋಂತ ಎಲ್ಲ ಒಂದು ಖಂಡಿತ ಮೇಡಮ್, ಕೆಲವರು ಅದನ್ನು ಮಾಡಿದ್ದಾರೆ, ನಮ್ಮನ್ನ ಲೈಮ್ ಲೈಟ್ ಬರಕ್ ಬಿಟ್ಟಿಲ್ಲ. ಪ್ರಕಾಶ್ ನಗರ ವಾರ್ಡ್ ಅಲ್ಲಿ 4,000 ಜನ ಹುಡುಗರಿಗೆ ನಾನು ಸ್ವಯಂ ಪ್ರೇರಿತ ನನ್ನ ದುಡ್ಡಿನಲ್ಲಿ ಅವ್ರಿಗೆಲ್ಲ ಇನ್ಶೂರೆನ್ಸ್ ಮಾಡಿಸಿ OPD ನಲ್ಲಿ 10,000 ರೂಪಾಯಿವರೆಗೂ ಟ್ರೀಟ್ಮೆಂಟ್ ಸಿಗ್ಬೇಕು, ಆ ಥರ ಸ್ಕೀಮ್ಸ್ ಎಲ್ಲ ಮಾಡಿದೆ. ಸುದರ್ಶನ್ ಸರ್ಗೆ ಈಗ ಏನಾದರೂ ಅಸೆಂಬ್ಲಿ ಟಿಕೆಟ್ ಸಿಕ್ಕಾಗ ನೀವು ಚುನಾವಣೆಗೆ ನಿಂತ್ಕೊಳ್ತೀರಾ, ಹೇಗೆ? ಖಂಡಿತ ನಿಲ್ತೀನಿ, ಯಾಕಂತೇಳಿ ನಾನು ಸಂಪೂರ್ಣವಾಗಿ ಅವ್ರನ್ನೇ ನಂಬಿರೋನು. ಅವ್ರೇನು ಹೇಳಿದ್ರೆ ಅದನ್ನೇ ಮಾಡೋದು. ಅವತ್ತಿನ ದಿನದಲ್ಲಿ ಮನೆಗಳಲ್ಲಿ ರಾಜಕೀಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಬೇಡ ಅನ್ನೋರೇ ಜಾಸ್ತಿ ಇರ್ತಾ ಇದ್ರಲ್ವಾ ಸರ್? ಮೇಡಮ್, ನಂದು ಏನು ಡಿಫ್ರೆಂಟ್ ಆಗಿತ್ತು ನಮ್ಮ ಫ್ಯಾಮಿಲಿನಲ್ಲಿ ಅಂತ ಹೇಳಿದ್ರೆ, ನಾನು ದೇವಸ್ಥಾನ ಅಂದರೆ ಹೇಳಿದ ನಾನು ಸ್ಕೂಲಿಗೆಲ್ಲ ಬಿಟ್ಬಿಟ್ಟು ಬರೀ ದೇವಸ್ಥಾನದಲ್ಲೇ ಇದ್ಬಿಡ್ತಾ ಇದ್ದೆ ಪೂಜೆ ಅಂತ ಹೇಳಿದ್ರೆ. ಯಾಕಂದರೆ ಜನ ಜಾಸ್ತಿ ಬರ್ತಾರಲ್ಲ, ಮೇಂಟೈನ್ ಮಾಡೋಕೆ ಹುಡುಗರು ಬೇಕು. ನಮ್ಮ ಮನೆಯವ್ರೂ ಏನು ಅಷ್ಟೊಂದು ಅದ್ರ ಬಗ್ಗೆ ಸ್ಕೂಲ್ಗೆ ಹೋದ್ನಾ ಕಾಲೇಜ್ಗೆ ಹೋದ್ನಾ ಇದು ಮಾಡ್ದಾ ಅಂತ ಕೇಳ್ತಾ ಇರಲಿಲ್ಲ. ಯಾರಿಲ್ಲ ಅಲ್ಲಿ ದೇವಸ್ಥಾನ ಹತ್ರ ನೋಡ್ಕೊಬೇಕು, ಅಲ್ಲಿ ಇದ್ಬಿಡು. ಅವಾಗಲೇನೇನೆ 2,000-3,000 ಜನ ಬರ್ತಿದ್ರು ಶನಿವಾರ ಅಂತ ಹೇಳಿದ್ರೆ ಆಂಜನೇಯ ದೇವಸ್ಥಾನದಲ್ಲಿ. ಇವಾಗಲೂ ಇದೆ. ಇವಾಗ ಹನುಮ ಜಯಂತಿ ಮಾಡಿದ್ರೆ ಒಂದು 25,000-30,000 ಜನ ಬರ್ತಾರೆ. ಈಗ ಹಿಂದಿನ ಬಾರಿ DCM ಆಗೋಕ್ಕಿಂತ ಮುಂಚೆ ಸಾಹೇಬರು ಮಿನಿಸ್ಟರ್ ಆಗಿದ್ದಾಗ ನಮ್ಮ ದೇವಸ್ಥಾನಕ್ಕೆ ತುಂಬ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಅಂದರೆ ಅದನ್ನು ಅವ್ರು ಎಲ್ಲೂ ಒಂದ್ಸತಿ ನಾನು ಚುನಾವಣೆ ಇದರಲ್ಲಿ ಹೇಳ್ತೀನಿ ಅಂದಿದ್ದಕ್ಕೆ ದೇವ್ರಿಗೆ ಮಾಡಿದ್ದನ್ನೆಲ್ಲ ಹಂಗೆ ಬಾಯ್ಬಿಟ್ಟು ಹೇಳ್ಬಾರ್ದು ಅಂತೇಳಿ. ಹಾಗಾಗಿ ಹಂಗೆ ಅವತ್ತಿಂದ ಬಂದೆ. ಬಟ್ NSYನ ಕರ್ಕೊಂಡು ತಾಲೂಕು ಅಧ್ಯಕ್ಷರು ಮಾಡಿದ್ದು ಇವರಾದ್ರೇನು ನಾನು ಅವತ್ತಿಂದ ಇದ್ದಿದ್ದು ಇವರಿಂದನೇ. ಯಾಕೆಂದರೆ ಇವ್ರ ಮೇಲೆ ಅಭಿಮಾನ, ಇವರಿಂದನೇ ಇರಬೇಕು ಅನ್ನೋದೊಂದು ನನ್ನ ಮೈಂಡ್ಗೆ ಫಿಕ್ಸ್ ಆಗಿತ್ತು. ಆಮೇಲೆ ಅವರು ರಿಲೇಟಿವ್ ಒಬ್ಬರಿದ್ದರು, ನಾಗರಾಜ್ ಅಂತೇಳಿ, ಅವರು ACP ಆಗಿದ್ರು ಅವಾಗ ಉಪ್ಪರಪೇಟೆ ಇದರಲ್ಲಿ. ಆಮೇಲೆ ರಂಗಣ್ಣ ಅಂತೇಳಿ ಒಬ್ಬರಿದ್ರು. ಅವರಿಬ್ಬರನ್ನೂ ಹೋಗಿ ಕೇಳಿದೆ, ಸರ್ ಈ ಥರ ನಾನು ಶಿವಕುಮಾರ್ ಅವ್ರ ಜೊತೆನಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಏನು ಮಾಡೋದು? ಆಯ್ತು ಸ್ವಾಮಿ, ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣಂತೆ ಅಂತ ಅಲ್ಲಿ ಸಾತ್ನೂರು ಕಾನ್ಸ್ಟಿಟ್ಯೂನ್ಸಿಗೆ ಕರ್ಕೊಂಡೋದ್ರು. ಅಲ್ಲೂ ನೋಡಿ ನನಗೆ ಕಣ್ಣಲ್ಲಿ ಒಂಥರ ನೀರೇ ತುಂಬ್ಕೊಂಡಂಗೆ ಆಯಿತು. ಯಾಕಂತ ಹೇಳಿದ್ರೆ ಇವ್ರು ಎಲ್ಲ MLA ಕ್ಯಾಂಡಿಡೇಟ್ಗಳಿಂದ 10-20 ಜನ ಇದ್ರೆ ಇವರಿಂದ 1,000 ಜನ ಹೋಗ್ತಾ ಇದ್ದಾರೆ ಓಟ್ ಕೇಳೋಕ್ಕೆ. ನಾನೇ ಇವ್ರು ಇವಾಗಲೇ ಗೆದ್ಬಿಟ್ಟಿರಂಗಿದೆ, ಇವ್ರೇನು ಪ್ರಚಾರನೇ ಮಾಡೋದು ಬೇಕಾಗಿಲ್ಲ ಅನ್ಸುತ್ತಲ್ಲ ಅಂದೆ ನಾನು. ಇಲ್ಲ, ಅವರು ಮೊದಲಿಂದನೂ ಹಂಗೆ ಜನಸಂಪರ್ಕದಲ್ಲೇ ಬೆಳೆದಿರೋರು. ಆಮೇಲೆ ಯಾವುದೇ ಚಲನಚಿತ್ರಗಳು ನೋಡಿದ್ರೇನು ನಮಗೆ ಜನ ಜಾಸ್ತಿ ಇರೋದು ನೋಡಿದ್ರೆ ನಮಗೆ ಒಂಥರ ರೋಮಾಂಚನ ಆಗ್ತಿತ್ತು. ಅದೇನಕ್ಕೆ ಆ ಥರ ಆಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಐ ಹ್ಯಾಡ್ ಅನ್ ಇಂಟ್ಯೂಷನ್ ದಟ್ ಯು ಶುಡ್ ಫಾಲೋ ಹಿಮ್ ಅಂತ. ಸರ್, ಈಗ ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರ ನಾಯಕತ್ವದಲ್ಲಿ ನಡೀತಾ ಇದೆ. ಸೊ ಇವಾಗ ಏನು ಅನ್ಸುತ್ತೆ ಸರ್ ತಮಗೆ? ಈ ನಾಯಕತ್ವದಲ್ಲಿ ನಮ್ಮ ರಾಜ್ಯಕ್ಕೆ ಏನೆಲ್ಲ ಒಳಿತಾಗ್ಬೋದು? ಯಾವ ರೀತಿ ಇದನ್ನು ತಗೋತೀರಿ ಸರ್ ನೀವು? ಮೇಡಮ್, ಏನಂತ ಹೇಳಿದ್ರೆ, ಇವಾಗ ಅವರು ಮುಖ್ಯಮಂತ್ರಿ ಆಗಿದ್ದೇನೆ ಒಂದು ದೈವಾಶೀರ್ವಾದ ಅಂತ ಹೇಳಿ ನಾನು ಬಲವಾಗಿ ನಂಬಿರ್ತಕ್ಕಂಥವ್ನು. ಇವನ್ ಅವರು ಸುಮಾರು ಕಡೆ ಹೇಳ್ತಾ ಇರ್ತಾರೆ, ಬಟ್ ನಾನು ಅವ್ರ ಮಾತನ್ನ ಇಮಿಟೇಟ್ ಮಾಡ್ತಿಲ್ಲ. ನನಗನ್ಸಿದ್ದು, ಈಗ ನಾನು ನೊಣವಿನಕೆರೆ ಸ್ವಾಮೀಜಿಗಳನ್ನ ರೆಗ್ಯುಲರಾಗಿ ಭೇಟಿ ಆಗ್ತಾ ಇರ್ತೀನಿ, ಆಶೀರ್ವಾದ ತೊಗೊತಾ ಇರ್ತೀನಿ. ಅವರು ವೀರ ಗಂಗಾಧರ ಜಯನವ್ರನ್ನ ಎಷ್ಟರ ಮಟ್ಟಿಗೆ ನಂಬಿದ್ದಾರೆ, ಅವರು ಒಂದು ಆಶೀರ್ವಾದನೇ ಇವತ್ತಿನ ದಿವಸ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೂಲವಾದ ಕಾರಣ ಅಂಥೇಳಿ ನನ್ನ ಒಂದು ದೃಢವಾದ ನಂಬಿಕೆ. ಒಂದು ಕಡೆ ದೈವ ಭಕ್ತಿ, ಇನ್ನೊಂದು ಕಡೆ ಜನಗಳನ್ನು ಸಂಘಟನೆ ಮಾಡತಕ್ಕಂಥದ್ದು,
ಇನ್ನೊಂದು ಕಡೆ ನಿನ್ನೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಮಂತ್ರಿಮಂಡಲ ವಿಸ್ತರಣೆ ಆದಾಗ ಕೆಲವರು ಅಸಮಾಧಾನಿತರೆಲ್ಲ ಗಲಾಟೆ ಮಾಡ್ತಾ ಇರೋದು ಅದು ಇದನ್ನೆಲ್ಲ ನೋಡಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ನೋಡಿ, ಅಸಮಾಧಾನಿತರು ಎಲ್ಲದರಲ್ಲೂ ಇರ್ತಾರೆ. ಆಯಿತು, ಯಾರಿಗೋ ಸ್ಥಾನ ಸಿಕ್ಕಿಲ್ಲ, ಅವರು ರಾಜೀನಾಮೆ ಕೊಡ್ತೀನಿ ಅದು ಇದು ಅಂತಾರೆ. ಅದು ಅವರು ಸ್ವಯಂ ಇದಕ್ಕೆ ಬಿಟ್ಟಿದ್ದು. ಬಟ್ ನಾವು ಮೊದಲನೇ ಪ್ರಾಮುಖ್ಯತೆ ಕಾರ್ಯಕರ್ತರಿಗೆ, ಈಗ ನಿಗಮ ಮಂಡಳಿ ಮಾಡಲಿ ಅಥವಾ ಮುಂದೆ ಯಾವುದೇ ಸರ್ಕಾರದ ಇದರಲ್ಲಿ ಮೊದಲನೇ ಪ್ರಾಮುಖ್ಯತೆ ಕೊಡತಕ್ಕಂಥದ್ದು ಕಾರ್ಯಕರ್ತರಿಗೆ ಅಂತೇಳಿ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಇರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಯಾವುದೇ ಪಕ್ಷದಲ್ಲಿ ಕಾರ್ಯಕರ್ತರ ಒಂದು ಒಡನಾಟ, ಕಾರ್ಯಕರ್ತರ ಬೆಳವಣಿಗೆನೇ ಆ ಪಕ್ಷಕ್ಕೆ ಪಿಲ್ಲರ್ಸ್ ಅಂತ ಹೇಳಿ ಹೇಳ್ಬೋದು. ಇವಾಗ ನೋಡಿ, ಇವಾಗ BJP ಅಸ್ತಿತ್ವದಲ್ಲೇ ಇರಲಿಲ್ಲ ಅಂತ ಇದರಲ್ಲಿ ಅವ್ರು ಯಾರ್ಯಾರೋ ಹೊಸ ಮುಖಗಳು ಕ್ಯಾಂಡಿಡೇಟ್ಗಳೇ ಸಿಗ್ತಾ ಇರಲಿಲ್ಲ. ಇವಾಗ ನಮಗೂ ಎಷ್ಟೋ ಸತಿ ಕೇಳಿದ್ರು, ನಿಮಗೆ BJPಯಿಂದ ಟಿಕೆಟ್ ಕೊಡ್ತೀವಿ, ಕಂಟೆಸ್ಟ್ ಮಾಡಂಗಿದ್ರೆ ಮಾಡಿ. ನಾವು ಬೈ ಬ್ಲಡ್ಡೇ ಕಾಂಗ್ರೆಸ್ಸು, ನೀವು ಟಿಕೆಟ್ ಕೊಡೋದಲ್ಲ, ಕರ್ಕೊಂಡೋಗಿ ನಮ್ಗೆ MP ಟಿಕೆಟ್ ಕೊಟ್ಟರು ನಾವು ನಿಮ್ಮ ಹಿಂದೆ ಬರೋಂಥವ್ರಲ್ಲ, ನಾವು ಓಟು ಕೇಳಲ್ಲ, ನಾವು ಯಾವುದೇ ಕಾರಣಕ್ಕೂ ಬರೋದು ಇಲ್ಲ. ಅಂತಹ ಗ್ರಾಸ್ ರೂಟ್ ವರ್ಕರ್ಸ್ನ ರೆಕಗ್ನೈಸ್ ಮಾಡಿ ಅವರಿಗೆ ಒಂದು ಸ್ಥಾನ ಕಲ್ಪಿಸೋದಾಗಲಿ ಅಥವಾ ಜನಗಳನ್ನು ಮಾನಸಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಸದೃಢವಾಗಿ ಮಾಡತಕ್ಕಂಥದ್ದಾಗಲಿ ಅಂತಹ ಶಕ್ತಿ ಇರತಕ್ಕಂಥ ನಾಯಕರು DK ಶಿವಕುಮಾರ್ ಅವರು ಅಂತ ನನ್ನ ಒಂದು ಅನಿಸಿಕೆ. ಅಂದ್ರೆ ಈ ಹಿಂದೆ ಯಾರಿಗೆ ಅವಕಾಶಗಳು ಸಿಕ್ಕಿಲ್ವೋ, ಸೊ ಅಂತವ್ರಿಗೆಲ್ಲ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದಷ್ಟು ಅವಕಾಶಗಳು ಸಿಗಬಹುದು ಅಂತ ತಾವು ಹೇಳ್ತೀರಾ, ಹೇಗೆ ಸರ್? ಖಂಡಿತ ಸಿಗುತ್ತೆ ಮೇಡಮ್. ಯಾಕೆಂತ ಹೇಳಿದ್ರೆ, ನಾವು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಒಬ್ರು ರಾಮಚಂದ್ರಪ್ಪ ಅಂತ ಹೇಳಿದ್ರು. ನಾನು ಅಲ್ಲಿ ಆನೇಕಲ್ ತಾಲೂಕಲ್ಲಿ ಹುಟ್ಟು ಬೆಳೆದ್ರೇನು ನಂತರದ ದಿನಗಳೆಲ್ಲ ನನ್ನ ರಾಜನಗರ ಕ್ಷೇತ್ರದಲ್ಲೇ ಇದ್ದಿದ್ದು. ರಾಮಚಂದ್ರಪ್ಪ ಅಂತ ಹೇಳಿ ಅವ್ರಿಗೆ 82-83 ವರ್ಷ ಆಗಿತ್ತು. ಅವ್ರು ಹೇಳ್ತಾ ಇದ್ರು, ನಾನೊಂದು 50 ವರ್ಷದಿಂದ ದುಡ್ದಿದ್ದೀನಪ್ಪ ಕಾಂಗ್ರೆಸ್ ಪಕ್ಷಕ್ಕೆ, ನನಗೇನೂ ಆಗಿಲ್ಲ. ಒಂದು ಕಾರ್ಪೊರೇಷನ್ ಚುನಾವಣೆ ಬಂತು, BBMP. ಆ BBMP ಚುನಾವಣೆಯಲ್ಲಿ ನಾವು ಲಿಫ್ಟ್ ಕಾಯ್ಕೊಂಡು ನಿಂತಿದ್ರೆ 4ನೇ ಫ್ಲೋರ್ 5ನೇ ಫ್ಲೋರ್ಗೆ ಹೋಗೋಕ್ಕೆ ಅಪಾರ್ಟ್ಮೆಂಟ್ಸ್ಗಳ ಹತ್ರ, ಅವರು ರಾಮಚಂದ್ರಪ್ಪನವರು ಅವರೇ ಹತ್ತು ಬಿಡೋರು ಮೆಟ್ಲಲ್ಲಿ ಹತ್ತಿ ಓಟ್ ಕೇಳೋರು. ನನ್ಗೆ ಅವಾಗ ನೋಡಿ, ನಾನು ಏನಪ್ಪ ಇದು, ಇವ್ರು ಇಷ್ಟು ವರ್ಷದಿಂದ ಕೆಲಸ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಇವ್ರನ್ನೇನು ರೆಕಗ್ನಿಷನ್ ಇಲ್ವಲ್ಲ ಇವ್ರಿಗೆ ಅಂದ್ಬಿಟ್ಟು ನಾನು ಅವ್ರ ನಾಯಕರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಒಬ್ರ ಹತ್ರ ಹೋಗಿ ಹೇಳಿದೆ, ಸರ್ ಈ ಥರ ನನಗೇನು ಬೇಡ, ಇವ್ರಿಗೆ ದಯವಿಟ್ಟು ಏನಾದರೂ ಮಾಡಬೇಕು, ಯಾಕಂದರೆ ಅಟ್ಲೀಸ್ಟ್ ಅವರು ಕೊನೆಗಾಲದಲ್ಲಾದರೂ ನನ್ನ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸ್ತು ಏನಾಯಿತು ಅಂತ ಅವ್ರಿಗೊಂದು ಸಮಾಧಾನ ಇರುತ್ತೆ. ದುರದೃಷ್ಟ ಅಂತ ಹೇಳಿದ್ರೆ, ಲೆಟರ್ ತೊಗೊಂಡು ಅವ್ರ ಮಗಂಗೆ ಫೋನ್ ಮಾಡಿದೆ, ನೋಡಪ್ಪ ಈ ಥರ ಇಂಥ ಸಾಹೇಬ್ರು ಲೆಟ್ರ್ ಕೊಟ್ಟಿದ್ದಾರೆ ನಿಮ್ಮ ತಂದೆಗೆ ಡೈರೆಕ್ಟರ್ ಮಾಡೋಕ್ಕೆ ಅಂತೇಳಿ. ನಾನು ಆ ಲೆಟ್ರನ್ನ ತೊಗೊಂಬಂದು ಎಲ್ಲಿ ಕೊಡಲಿ, ನಿಮ್ಮ ಮನೆ ಹತ್ರ ಕೊಡಲ, ಎಲ್ಲಿ ಕೊಡಲಿ? ಆ ಹುಡುಗ ಅಂದ, ನಿನ್ನು ತುಂಬ ನಿಧಾನ ಮಾಡ್ತಿದ್ದೀರಾ, ನಮ್ಮ ತಂದೆ ICUನಲ್ಲಿದ್ದಾರೆ, ಅವ್ರೇನ ಬಂದರೆ ನೀನು ಲೆಟ್ರ್ ತಂದ್ಕೊಡೋದಂತೂ ತಂದ್ಕೊಡು, ಅವ್ರು ಬಂದರೆ ಸಂತೋಷ, ಆಗ್ತಿಲ್ಲ ಅಂದರೆ ಹಾಸ್ಪಿಟ್ಲಲ್ಲೇ ಕೊಡ್ತೀನಿ, ಏನು ಮಾಡೋದು? ಎಷ್ಟೋ ಜನ ಗ್ರಾಸ್ ರೂಟ್ ವರ್ಕರ್ಸ್ಗೆ ಈ ಥರ ಒಂದು ಪರಿಸ್ಥಿತಿ ಎಲ್ಲ ಪಕ್ಷಗಳಲ್ಲೂ ನಿರ್ಮಾಣ ಆಗಿರುತ್ತೆ. ಯಾಕಂದರೆ ಕೆಲವೊಬ್ರು ಕೇಳಲ್ಲ, ಕೆಲವೊಬ್ಬರು ಅದನ್ನು ಫಾಲೋ ಮಾಡಿರಲ್ಲ, ಕೆಲವೊಬ್ಬರಿಗೆ ಅವ್ರಿಗೆ ಋಣ ಇರಲ್ಲ, ಏನೋ ಒಂದು ಕಾರಣದಿಂದ ತಪ್ಪೋಗಿರುತ್ತೆ. ಸುದರ್ಶನ್ ಸರ್ ಚುನಾವಣೆಗೆ ನಿಂತ್ಕೊಂಡಿಲ್ವಾ ಸರ್? ಮೇಡಮ್, ನಾನು ಚುನಾವಣೆಗೆ ನಿಲ್ಲಿಲ್ಲ. 2 ಸತಿ ನನಗೆ ಅವಕಾಶ ಇತ್ತು. ನಾನೇನಂತ ಹೇಳಿದ್ರೆ, ನೋಡಿ ಇಲ್ಲೂ ನಾನು DK ಶಿವಕುಮಾರ್ ಅವ್ರನ್ನೇ ಫಾಲೋ ಮಾಡಿದೆ ಚುನಾವಣೆಗೆ ನಿಲ್ಲೋ ವಿಚಾರದಲ್ಲಿ. ಅಂದರೆ ಅವರು ಮುನ್ಸಿಪಾಲಿಟಿ ಇದರಲ್ಲೆಲ್ಲ ನಿಂತು ZP-ನಲ್ಲಿ ಇದರಲ್ಲೆಲ್ಲ ಬಂದಿದ್ರು. ನಾನು ಒಂದು ಹುಡುಗಿ ನೋಡೋಕ್ಕೆ ಅಂತೇಳಿ, ನನಗೆ ಮದುವೆ ವಯಸ್ಸುವಾಗ ಹುಡುಗಿ ನೋಡೋಕ್ಕೆ ಅಂತೇಳಿ ಮೈಸೂರಿಗೆ ಕರ್ಕೊಂಡೋಗಿ ಗೆಸ್ಟ್ ಹೌಸಲ್ಲಿ ಅವ್ರನ್ನ ಯಾರನ್ನ ಕೇಳಿದೆ, ಇವರು ಸಾಹೇಬರು ಮೈಸೂರಲ್ಲಿ ಮದುವೆ ಆಗೋಕ್ಕೆ ಹುಡುಗಿ ನೋಡೋಕೆ ಹೋಗಿದ್ದಾಗ ಯಾವ ರೂಮಲ್ಲಿ ಇದ್ರು, ಅದೇ ಸರ್ DK ಶಿವಕುಮಾರ್ ಸಾಹೇಬರು ಇದೇ ರೂಮಲ್ಲಿ ಇದ್ದಿದ್ದು ಹುಡುಗಿ ನೋಡೋಕೆ ಬಂದಾಗ ಅಂತ. ಇದೊಂಥರ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಅವ್ರದ್ದು ನಮ್ಮದು. ಬಟ್ ನಾನು ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳೋಕೆ ಯಾವಾಗಲೂ ಅವಕಾಶ ಸಿಕ್ಕಲಿಲ್ಲ. ಅವರು MLA ಆಗಿ ಮಿನಿಸ್ಟರ್ ಆದಮೇಲೆ ಮದುವೆ ಆಗಿದ್ರು. ನಾನು ಅದೇ ಥರ, ನಾನು MLA ಆದಮೇಲೆ ಏನೋ ಒಂದು ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಕಾರ್ಪೊರೇಷನ್ಗೆ ಹೋಗೋಕ್ಕೆ ನಾನು ಇಷ್ಟಪಡಲಿಲ್ಲ. ನನಗೆ ಹೇಳಿದ್ರು, ನೋಡಪ್ಪ 7 ವಾರ್ಡ್ ಇದೆ, ನಿನ್ಗೊಂದು ನಿಮ್ಮ ಕ್ಯಾಟಗರಿಗೆ ಬರುತ್ತೆ, ನಿಲ್ಲಂಗಿದ್ರೆ ನಿಲ್ಲಿ ಅಂತ. ಅಲ್ಲಿ ನಮ್ಮ ಇನ್ಚಾರ್ಜ್ ಇದ್ದಂಥವ್ರು, ಇವಾಗ KPCC ಅಧ್ಯಕ್ಷರಾಗಿದ್ದಾರೆ ಹರಿಪ್ರಸಾದ್ ಅವರು, ಅವರು ಹೇಳಿದ್ರು, ನಾನು DK ಶಿವಕುಮಾರ್ ಅವ್ರು ನನಗೆ ಕೇಳಲಿಲ್ಲ ನಾನು, ಯಾಕಂದರೆ ಕಾರ್ಪೊರೇಷನ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು KPCC ಅಧ್ಯಕ್ಷರಾಗಿದ್ದಾಗ ನನ್ನ ಹೆಸರು ಪ್ಯಾನಲ್ಗೆ ಹೋಯ್ತು ಅಸೆಂಬ್ಲಿ ಚುನಾವಣೆಗೆ. ಪ್ಯಾನಲ್ಗೆ ಹೋಗಿ ಡಿಸ್ಟ್ರಿಕ್ಟ್ ಪ್ಯಾನಲಲ್ಲಿ ಮೊದಲನೇ ಹೆಸರಿತ್ತು, ರಾಮಲಿಂಗಾರೆಡ್ಡಿ ಅವರು DCC ಅಧ್ಯಕ್ಷರಾಗಿದ್ದರು. ಖರ್ಗೆ ಸಾಹೇಬರು ಪ್ಯಾನಲಲ್ಲಿ ಕಳಿಸಿದ್ರು, ಪೃಥ್ವಿರಾಜ್ ಚೌಹಾಣ್ ಅವ್ರ ಹತ್ರ ಹೋಯ್ತು ನಮ್ಮ ಹೆಸರು.
ಇನ್ನೇನು ನಮಗೆ ಕ್ಲಿಯರ್ ಆಗಬೇಕು, ಯಾಕಂದರೆ 13 ಜನ ಸೆಕ್ರೆಟರಿಗಳಲ್ಲಿ ನಾನು ಸೀನಿಯರ್ ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ಸು. ಕಮ್ಯುನಿಟಿ ವೈಸೂ ನಾನು ಒಬ್ಬನೇ ಬ್ರಾಹ್ಮಣರವನಿದ್ದದ್ದು. ನನಗೆ ಕೊಡ್ತಾ ಟಿಕೆಟ್ ಅಂತ ಬಲವಾದ ಒಂದು ನಂಬಿಕೆ ಇತ್ತು. ಅವಾಗ ಏನಾಯಿತು ಅಂತ ಹೇಳಿದ್ರೆ ಈ ಲೇಡೀಸ್ಗೆ ಕೊಡಬೇಕು ಅನ್ನೋತಕ್ಕಂಥದ್ದು ಒಂದು ಬಂತು. ಅವಾಗ ಅವ್ರಿಗೆ ನಮ್ಮ ಕ್ಷೇತ್ರದಿಂದ ರಾಜನಗರ ಕ್ಷೇತ್ರದಿಂದ ಲೇಡಿ ಕೊಟ್ಟರು. ಹಾಗಾಗಿ ನನಗೆ ಚುನಾವಣೆಗೆ ಅವಕಾಶ ಸಿಕ್ಕಲಿಲ್ಲ. ನಂತರ ನೀವು ಪ್ರಯತ್ನ ಪಟ್ಟಿಲ್ವಾ ಸರ್, ಬೇರೆ ಬೇರೆ ಚುನಾವಣೆಗಳಿಗೆ ಟ್ರೈ ಮಾಡಿಲ್ವಾ ಅಂತ ಹೇಳಿ? ಅಂದ್ರೆ ನೀವು ಅಸೆಂಬ್ಲಿಗೆ ಹೋಗ್ಬೇಕಂತ ಅಂದ್ರೆ ನನ್ನ ಮೈಂಡಲ್ಲಿ ಅಸೆಂಬ್ಲಿಗೆ ಹೋದ್ರೆ ನಮ್ಮ ಕ್ಷೇತ್ರ ರಾಜನಗರ ಕ್ಷೇತ್ರ ಬ್ರಾಹ್ಮಣರಿಗೆ ಸಪೋರ್ಟಿಂಗ್ ಆಗಿರತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ನಾನು ಅಸೆಂಬ್ಲಿಗೆ ಡೈರೆಕ್ಟ್ ಆಗಿ ಹೋಗ್ಬೇಕು ಅನ್ನೋದೊಂದು ನನ್ನ ಮೈಂಡಲ್ಲಿ ಇತ್ತು. ಹಾಗಾಗಿ ನನ್ನ ಕಾರ್ಪೊರೇಷನ್ ಚುನಾವಣೆಗೆ ಹೋಗಲಿಲ್ಲ. ಇನ್ನು ಮುಂದಕ್ಕೂ ಸಹ ನೀವು ಕಾರ್ಪೊರೇಷನ್ ಚುನಾವಣೆಗೆ ಹೋಗ್ತೀರಾ ಹೇಗೆ ಸರ್? ಇನ್ನೇನು JBA ಬೆಂಗಳೂರನ್ನ 5 ಮಹಾ ದೊಡ್ಡ ನಗರವಾಗಿ ಡಿವೈಡ್ ಮಾಡಿದ್ದಾರೆ, ಹೇಗೆ ಸರ್? ಮೇಡಮ್, ಇವಾಗಿನ ಮುಂದಿನ ನಮ್ಮ ನಿರ್ಧಾರಗಳೆಲ್ಲ ನಮ್ಮ ರಾಜಕೀಯ ಗುರುಗಳಾದಂಥ DK ಶಿವಕುಮಾರ್ ಅವರಿಗೆ ಸೇರಿರ್ತಕ್ಕಂಥದ್ದು. ಅವ್ರು ಏನು ಹೇಳಿದ್ರೆ ಅದನ್ನು ನಾವು ಮಾಡ್ತೀವಿ. ಅಂದ್ರೆ ಸಂಪೂರ್ಣವಾಗಿ ಜವಾಬ್ದಾರಿನ ನೀವು ಅವ್ರಿಗೆ ಖಂಡಿತ ಸಂಪೂರ್ಣವಾಗಿ ಅವ್ರು ಏನು ಹೇಳಿದ್ರೆ ಅದನ್ನೇ ಮಾಡೋದು ನಾವು. ಬಟ್ ನಾನು ಇವತ್ತವರೆಗೂ ನೀವೇನು ಹೇಳಿದ್ರೆ ಅದನ್ನೇ ಮಾಡ್ತೀವಿ ಅಂತ ನಾವು ಓಪನ್ ಆಗಿ ಅವ್ರ ಹತ್ರ ಏನು ಹೇಳಿಲ್ಲ. ಬಟ್ ಅವ್ರ ಮಾರ್ಗದರ್ಶನ ಏನಿದೆ ಅದ್ರ ಪ್ರಕಾರನೇ ನಡೆಯೋದು. ಮಾತಲ್ಲಿ ಕೇಳಿಸ್ತಾ ಇದೆ ಸರ್, ಎಷ್ಟು ನಿಷ್ಠೆ ಇದೆ ಅಂತ ಹೇಳಿ. ಯಾಕಂದ್ರೆ ನೀವು ಪ್ರಾರಂಭದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀರಿ. ಅವತ್ತು ನೀವು DK ಶಿವಕುಮಾರ್ ಸರ್ನ ರೋಲ್ ಮಾಡಲಾಗಿ ತಗೋತೀರಿ, ಇವತ್ತಿಗೂ ಸಹ ನೀವು ಅವ್ರನ್ನ ರೋಲ್ ಮಾಡಲಾಗಿ ತಗೊಂಡಿದ್ದೀರಿ. ಸೊ ಇಷ್ಟು ದಿನ ನಾನು ಕಾದಿದ್ದೀನಿ, ಇನ್ನು ಮುಂದಕ್ಕೆ ಇವರ ನೇತೃತ್ವದಲ್ಲೇ ಹೋಗೋಣ ಅಂತ ನೀವು ಕಾದಿರೋದು. ಖಂಡಿತ ಮೇಡಮ್, ನಾನು ಇರೋವರೆಗೂ ಅವ್ರ ಜೊತೆನಲ್ಲೇ ಇರೋದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಸರ್, ಈಗ ನೀವು ಪ್ರೆಸೆಂಟ್ KPCC ಸಂಯೋಜಕರು, ಇದ್ರ ಬಗ್ಗೆ ಸರ್ ಏನ್ ಕೆಲಸ ಮಾಡ್ತೀರಿ ಇದ್ರಲ್ಲಿ, ಹೇಗೆ ಅಂತ ಸರ್? ಮೇಡಮ್, ನಾವು ಮೆಂಬರ್ಶಿಪ್ ಮಾಡಿಸೋದು, ಜನಗಳಿಗೆ ಎಜುಕೇಟ್ ಮಾಡೋದು, ಅಂದ್ರೆ ಏನಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು, ಬೇರೆ ಪಕ್ಷಗಳಿಂದ ಆಗಿರ್ತಕ್ಕಂಥ ಹೊಡೆತಗಳೇನು, ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು ಏನು ಸಮಾಜಕ್ಕೆ. ಹಿಂದೆ ಇವಾಗ ಕೆಲವ್ರು ಕೇಳ್ತಾರೆ, ಆಯ್ತು ರೀ ನೀವು ಯಾವುದೋ ನಮ್ಮ ಓಬಿರಾಯನ್ ಕತೆ ಹೇಳ್ತೀರಾ, ಹಿಂದೆ ಯಾರಿದ್ದಾಗ ದೇವರಾಜ ಅರಸ್ ಅವ್ರದ್ದು, ಇಂದಿರಾ ಗಾಂಧಿ ಅವ್ರದ್ದು ಅಂತ ಏನೇನು ಹೇಳ್ತೀವಿ, ಇವಾಗ ಏನು ಹೇಳ್ರಿ ಅಂತ. ಈಗ ಪಂಚ ಗ್ಯಾರಂಟಿಗಳು ಕೊಟ್ವಿ. ಈ ಗ್ಯಾರಂಟಿಗಳಿಂದ ಯಾರ್ಯಾರಿಗೂ ಉಪಯೋಗ ಆಯಿತು, ಏನೇನು ನಡೀತಾ ಇದೆ ಅದೆಲ್ಲ ದಿನನಿತ್ಯ ನೀವುಗಳು ತೋರಿಸ್ತಾ ಇದ್ದೀರಾ ಎಲ್ಲ TV ಎಷ್ಟೋ ಜನ ಹೆಂಗಸರುಗಳು ದುಡ್ಡು ಕೂಡಿ ಇಟ್ಕೊಂಡು ಒಂದು ಮನೆ ಕಟ್ಟೋದು, ಇಲ್ಲ ದುಡ್ಡು ಕೂಡಿ ಇಟ್ಕೊಂಡು ಒಂದು ಮನೆಗೇನೋ ವಸ್ತು ತೊಗೊಳ್ಳೋದು, ಇಲ್ಲ ಅವ್ರ ಮನೆಯಲ್ಲಿ ಯಾರನ್ನ ಹುಷಾರಿಲ್ಲದೆ ಇರೋರ್ಗೆ ಹಾಸ್ಪಿಟಲೈಸೇಷನ್ ಆದರೆ ಅದಕ್ಕೆ ಖರ್ಚು ಮಾಡೋದು, ಅವ್ರ ಇಡೀ ಜೀವನನೇ ರೂಪಿಸಿಕೊಳ್ಳೋದು ಅಂತ ಒಂದು ನಿಟ್ಟಿನಲ್ಲಿ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಈಗ 5 ಗ್ಯಾರಂಟಿಗಳು. ಇಂತಹ ಗ್ಯಾರಂಟಿಗಳ ಪ್ರಥಮ ಸೂತ್ರಧಾರರು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು. ಅಫ್ಕೋರ್ಸ್ ಇವಾಗ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಯಾರ್ಯಾರು ಬೇರೆ ಪಕ್ಷದಲ್ಲಿ ಇರತಕ್ಕಂಥ ಬೇರೆ ಮುಖಂಡಗಳೆಲ್ಲ ಸೇರಿ ಅದರ ನಿರ್ಧಾರ ತಗೊಂಡಿರ್ಬೋದು. ಬಟ್ ಇದು ರೂಪುರೇಷೆಗಳನ್ನು ಮೊದಲನೇದಾಗಿ ಮಾಡಿದಂಥವರು DK ಶಿವಕುಮಾರ್ ಅವರು. ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಜನಗಳ ಕಷ್ಟ ಗೊತ್ತು. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ನಾನು ಊರಿಂದ ಬಂದು ಇಲ್ಲಿ ಕಾಯ್ತಾ ಇದ್ದೀನಿ, ಅಲ್ಲಿ ಊರಲ್ಲಿ ಕೆಲಸ ಮಾಡಿದ್ದವ್ ನೀನು ತಿರುಗಿ ಊರಿಗೆ ಹೋದಾಗ ನೋಡ್ಕೊಳ್ಳೋಣ ಅಂತಾರೆ ಕೆಲವು ನಾಯಕರು. ನಾವು ಅದು ಅಂಥ ನಾಯಕರನ್ನು ನೋಡಿದ್ದೀವಿ. ಚುನಾವಣೆ ಆದ್ಮೇಲೆ ನಮ್ಮ ಹೆಸರು ಗೊತ್ತಿರಲ್ಲ, ನಾವು ಪಕ್ಕದಲ್ಲಿ ನಿಂತು ಅವ್ರ ಮಿನಿಸ್ಟರ್ ಕಾರು ನಿಲ್ಸಲ್ಲ, ಹಂಗೆ ಹೋಗ್ತಾ ಇರ್ತಾರೆ. ಸುದರ್ಶನ್ ಸರ್ಗೆ ಈಗ ಏನಾದರೂ ಅಸೆಂಬ್ಲಿ ಟಿಕೆಟ್ ಸಿಕ್ಕಿದಾಗ ನೀವು ಚುನಾವಣೆಗೆ ನಿಂತ್ಕೊಳ್ತೀರಾ, ಹೇಗೆ ಸರ್? ಖಂಡಿತ ನಿಲ್ತೀನಿ ಮೇಡಮ್. ಚಾನ್ಸಸ್ ಇದೆ? ನಾನು ಲಾಸ್ಟ್ ಈ ಸತಿ ಚುನಾವಣೆನಲ್ಲೂ ನಾನು ಅಪ್ಲಿಕೇಶನ್ ಹಾಕಿ ರಾಜನಗರ ಕ್ಷೇತ್ರಕ್ಕೆ ಅಪ್ಲಿಕೇಶನ್ ಹಾಕಿದ ದಿವಸನೇ ಫಸ್ಟ್ ನಾನು ದೇವ್ರಿಗೊಂದು ನಮಸ್ಕಾರ ಹಾಕ್ದೆ. ನಂತರ ಹೋಗಿ ಶಿವಕುಮಾರ್ ಸಾಹೇಬ್ರಿಗೆ ಹೇಳಿದೆ, ಈ ಥರ ಅಸೆಂಬ್ಲಿ ಟಿಕೆಟ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಅಲ್ಲೇನೋ ಬೇರೆ ಥರ ನಡೀತಿದೆ, ಅದ್ರ ಬಗ್ಗೆ ಏನು ಬೇಡ, ಮುಂದೆ ಒಂದು ದಿವಸ ಒಳ್ಳೆ ಅವಕಾಶ ಸಿಗುತ್ತೆ ಅಂತೇಳಿ ಅಷ್ಟೇ ಬಿಟ್ಟರೆ ತಿರಿ ನಾನು ಇನ್ಯಾರನ್ನೂ ಏನು ಕೇಳಕ್ಕೆ ಹೋಗಲಿಲ್ಲ, ನನ್ನ ಪ್ರಯತ್ನನೂ ಪಡಕ್ಕೆ ಹೋಗಲಿಲ್ಲ. ಯಾಕೆಂತೇಳಿ ನಾನು ಸಂಪೂರ್ಣವಾಗಿ ಅವ್ರನ್ನೇ ನಂಬಿರೋನು, ಅವ್ರೇನು ಹೇಳಿದ್ರೆ ಅದನ್ನೇ ಮಾಡೋದು ನಾನು. ಸರ್, ಈಗ ಇನ್ನು ಅಸೆಂಬ್ಲಿ ಚುನಾವಣೆಗೆ ಬಹಳಷ್ಟೊಂದು ಸಮಯ ಇದೆ. ಒಂದು ವೇಳೆ JBA ಎಲೆಕ್ಷನ್ ಬಂದಾಗ ಸೊ DK ಶಿವಕುಮಾರ್ ಅವರೇ ಸ್ವಯಂ ಪ್ರೇರಿತರಾಗಿ ನಿಮಗೇನಾದರೂ ನೀವು ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡು ಕಾರ್ಪೊರೇಷನ್ ಎಲೆಕ್ಷನ್ಗೆ ಅಂದಾಗ ನೀವು ನಿಂತ್ಕೋತೀರಾ, ಹೇಗೆ? ಖಂಡಿತ ನಿಲ್ತೀನಿ ಮೇಡಮ್. ಅವ್ರು ಏನು ಹೇಳಿದ್ರು ಅದೇ, ಅವ್ರೇನು ಹೇಳಿದ್ರು ಮಾಡ್ತೀನಿ. ಓಕೆ, ಚುನಾವಣೆಗೆ ಅಂತನಲ್ಲ, ಅವ್ರು ಯಾವುದೇ ನಮಗೆ ಏನು ಕೆಲಸ ಕೊಟ್ರೆ ನಾನು ಮಾಡೋಕ್ಕೆ ರೆಡಿ. ಅಫಿಷಿಯಲ್ ಕೆಪಾಸಿಟಿ ವಾಟ್ ಎವರ್ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಸರ್. ಸೊ ಅವತ್ತಿನಿಂದ ಜೊತೆಗಿದ್ದವರಂತವರನ್ನ, ಜೊತೆಗೆ ಅವತ್ತಿನಿಂದ ಪಕ್ಷದಲ್ಲಿ ಗುರುತಿಸ್ಕೊಂಡವರಿಗೆ ನಿಗಮ ಮಂಡಳಿಗಳು ಅಥವಾ ಬೇರೆ ಬೇರೆ ಒಂದು ಸರ್ಕಾರದಲ್ಲಿ ಒಂದು ಅಧಿಕಾರವನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರಿ. ನಿಮಗೆ ಆ ರೀತಿ ಯಾವ್ದಾದ್ರು ಅವಕಾಶಗಳು ಸಿಗಬಹುದಾ, ಹೇಗೆ ಸರ್? ಸಿಗ್ಬೋದು ಮೇಡಮ್, ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಇನ್ ಮಿಕ್ಕಿದ್ದು ಅವ್ರಿಗೆ ಸೇರಿರ್ತಕ್ಕಂಥದ್ದು.
ಯಾಕೆಂತೇಳಿ ನಾವು ಮಾಡಿರೋ ಕೆಲಸ ಕಾರ್ಯಗಳು ನಾವೆಲ್ಲೂ ಯಾರಿಗೂ ಓಪನ್ ಆಗಿ ಇದು ಮಾಡ್ಕೊಳ್ಳೋದು, ಟಿ ವಿಗಳಲ್ಲಿ ಇದು ಮಾಡೋದು, ಆ ಥರದ್ದೆಲ್ಲ ನಾವು ಯಾವತ್ತೂ ಮಾಡಿಲ್ಲ. ಇವತ್ತೊಂದು ದಿವಸ ನೀವು ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಾ. ನಾನು ನೇರ ಸಾಹೇಬ್ರಿಗೆ ಇದನ್ನೆಲ್ಲ ಹೇಳೋಕ್ಕಾಗದೇ ಇದ್ರೇನು ನಿಮ್ಮ ಮುಖಾಂತರನಾದರೂ ಅವ್ರಿಗೆ ತಲುಪುತ್ತೆ. ನನ್ನಂಥ ಎಷ್ಟೋ ಜನ ಗ್ರಾಸ್ ರೂಟ್ ವರ್ಕರ್ಸು, ಪಾಪ ಹಳ್ಳಿಗಳಿಂದ ಬಂದಿರತಕ್ಕಂಥವ್ರು, ಈವನ್ ಸಿಟಿನಲ್ಲೇ ಇರೋರು. ನಾನು ಹೇಳಿದ್ನಲ್ಲ ಆಗಲೇ ರಾಮಚಂದ್ರಪ್ಪ ಅವ್ರದ್ದು 83ನೇ ವರ್ಷಕ್ಕೆ ಅವ್ರನ್ನ ನಿರ್ದೇಶಕರನ್ನ ಮಾಡತಕ್ಕಂಥ ಒಂದು ಇದಕ್ಕೆ ಹೋಯ್ತು. ನಾನು NSUಯಲ್ಲಿ ಇದ್ದಾಗಲೇ ಇವ್ರು ನನ್ನ ನಿರ್ದೇಶಕರನ್ನು ಮಾಡಿದರು. ಹಾಗಾಗಿ ಕಾಂಗ್ರೆಸ್ ಪಕ್ಷ ನಮಗೆ ಕೊಟ್ಟಿರ್ತಕ್ಕಂಥ ಬೆನಿಫಿಟ್ಸು ಪ್ಲಸ್ ಆಶೀರ್ವಾದ ಅಂತಲೇ ತಿಳ್ಕೊಬೇಕು. ನಾನು NSUI ತಾಲೂಕು ಅಧ್ಯಕ್ಷ ಆಗಿದ್ದೆ, ನಂತರ NSUI ಜನರಲ್ ಸೆಕ್ರೆಟ್ರಿ ಆದೆ, ಯೂತ್ ಕಾಂಗ್ರೆಸ್ ಸೆಕ್ರೆಟ್ರಿ ಆದೆ, ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿ ಆದೆ, DCC ಜನರಲ್ ಸೆಕ್ರೆಟ್ರಿ ಆಗಿದ್ದೆ. ಇವಾಗ DK ಶಿವಕುಮಾರ್ ಸಾಹೇಬ್ರನ್ನೇ ನನ್ನ KPCC ಸಂಯೋಜಕರನ್ನಾಗಿ ಮಾಡಿದರು, KPCC ಅಧ್ಯಕ್ಷರಾಗಿದ್ದಾಗ ಅವರು. ಇವಾಗ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮಗೂ ಒಂದು ಅವಕಾಶ ಸಿಗುತ್ತೆ, ನಮ್ಮಂಥ ಸಾವಿರಾರು ಜನ ಕಾಯ್ತಾ ಇರೋರಿಗೂ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನಮಗಿದೆ. ಅದನ್ನಂತೂ ನಾನು ಹೇಳಲೇಬೇಕಾಗುತ್ತೆ. ಒಂದು ಕಡೆ ನಮ್ಮ DK ಶಿವಕುಮಾರ್ ಸಾಹೇಬರು ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಬ್ರದರ್ DK ಸುರೇಶ್ ಅವರು ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಅತ್ಯದ್ಭುತವಾದ ಸಾಧನೆಗಳೇನು ಅಂತ ಹೇಳಿದ್ರೆ, ಅವ್ರು MP ಆಗಿದ್ದಾಗ್ಲೂ ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಅವರಿದೆ ಲಾಸ್ಟ್ ಟೈಮ್ ಇದ್ದಿದ್ದೆ ಅವರೊಬ್ಬರೇ MP. ಅಲ್ಲಿ ಡೆಲ್ಲಿನಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರು ಅದೇ ಥರ ಇಲ್ಲಿ ಕ್ಷೇತ್ರದಲ್ಲೂ ಮೇಂಟೈನ್ ಮಾಡ್ತಾಯಿದ್ರು. ಒಂದು ನಿಗದಿತ ಸಮಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೈಗೆ ಸಿಗ್ತಾಯಿದ್ರು, ಪ್ರತಿಯೊಬ್ಬ ಪ್ರಜೆಗಳಿಗೂ ನಾಗರಿಕರಿಗೂ ಕೈಗೆ ಸಿಗ್ತಾಯಿದ್ರು. ಅವ್ರು ಏನೇನು ಕೆಲಸಗಳು ಹೇಳ್ತಾರೆ ಎಲ್ಲದನ್ನೂ ಮಾಡಿಸ್ಕೊಡ್ತಾಯಿದ್ರು ಅವರು. ಇವತ್ತಿನ ದಿವಸ ಬೇರೆಯವ್ರು ಯಾರನ್ನೋ ಇದು ಮಾಡಿಬಿಟ್ಟು ಕೈ ಸಿಕ್ಕೊಂತ ಇದ್ದಾರೆ ಕ್ಷೇತ್ರದ ಜನ. ಯಾಕಂತ ಹೇಳಿದ್ರೆ ಅವ್ರ ಕೈಗೆ ಸಿಕ್ಕಲ್ಲ, ಫೋನ್ ಮಾಡಿದ್ರೆ ಅವ್ರು ಡಾಕ್ಟ್ರಲ್ಲೆಲ್ಲ ಆಪರೇಷನ್ ಥಿಯೇಟ್ರಲ್ಲಿ ಇದ್ದಾರೆ, ಅಲ್ಲಿದ್ದಾರೆ, ಇಲ್ಲಿ ಡಾಕ್ಟರ್ಗಳ ಕತೆ ನಿಮಗೆ ಗೊತ್ತಲ್ಲ, ಒಂದ್ಸತಿ ಹೋದ್ರೆ ಅವ್ರು ಆಚೆಗೆ ಬರಲ್ಲ. ಜನಕ್ಕೆ ಒಂದು ಸಣ್ಣ ಕೆಲಸ ಕೂಡ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿ. ಅಂತಹ ಒಂದು ದುಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಕ್ಷೇತ್ರದ ಜನ. ಇಂಥ ಕಾಲಘಟ್ಟದಲ್ಲಿ ನಮ್ಮನ್ನ ಸೂಜಿಗಲ್ಲಿನಂತೆ ಸೆಳೆದ ನಾಯಕರು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು. ನಮ್ಮ ತಾರುಣ್ಯದಲ್ಲೇ DK ಶಿವಕುಮಾರ್ ಅವರ ಕಾರ್ಯವೈಖರಿ, ಅವರ ದಿಟ್ಟತನ, ಅವರ ನೇರ ನುಡಿ, ಅವ್ರಿಗಿದ್ದಂತಹ ಸಂಘಟನಾ ಚತುರತೆ, ಇದನ್ನೆಲ್ಲ ನೋಡಿ ಅವ್ರ ಹಿಂದೆ ಬಂದವ್ ನಾನು. ನೀವು ಅವಾಗಲೇ ಕೇಳಿದ್ರಿ ಯಾರ ಫ್ಯಾಮಿಲಿಗಳಲ್ಲೂ ರಾಜಕೀಯಕ್ಕೆ ಸೇರ್ಕೊಂತೀನಿ ಅಂದರೆ ಹ್ಞೂ ಅಂತ ಹೇಳಲ್ಲ. ಆದರೆ ನೀವು ಹೆಂಗೆ, ಅದರಲ್ಲಿ ಬ್ರಾಹ್ಮಣರಲ್ಲಿ ರಾಜಕೀಯ ಅಂತ ಹೇಳಿದ್ರೆ ಮಾತಾಡಿಸಲ್ಲ ನಮ್ಮನ್ನು ಯಾರು, ಎಲ್ಲ ದೂರ ಹೊರಟೋಗ್ತಾರೆ. ಇವನು ಏನೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿರೋ ಅಂತ ಹೇಳಿದ್ರೆ ರಾಜಕೀಯ ಮಾಡ್ತಾನೆ ಅಂತೇಳಿ. ಇಂತಹ ಒಂದು ಸ್ಥಿತಿ ಇರತಕ್ಕಂಥ ಇದರಲ್ಲಿ ಬಂಗಾರಪ್ಪನವರು DK ಶಿವಕುಮಾರ್ ಅವ್ರ ಸಂಘಟನಾ ಚತುರತೆಯನ್ನು ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಿ MLA ಅವಕಾಶ ಕೊಟ್ಟರು, ನಂತರ ಮಂತ್ರಿ ಮಾಡಿದ್ರು. ದೇವೇಗೌಡರಂತಹ ದೊಡ್ಡ ನಾಯಕರ ಎದುರುಗಡೆ ಸಡ್ಡೊಡೆದು ನಿಂತ್ಕೊಳ್ತಾ ಒಂದು ಶಕ್ತಿ ಇದ್ದಂಥವ್ರು ಬಹುಶಃ DK ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಅಂತ ನಾಯಕರು ಅಲ್ಲಿ ಇಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಇವತ್ತಿನ ದಿವಸ ಇಡೀ ಜಗಜ್ಜಾಹೀರು, ಎಲ್ಲರಿಗೂ ಗೊತ್ತಿದೆ ಇವತ್ತಿನ ದಿವಸ DK ಶಿವಕುಮಾರ್ ಏನು, ಅವರ ಕೆಪಾಸಿಟಿ ಏನಿದೆ, ಅವರ ದಿಟ್ಟತನ ಏನು, ಅವರ ರಾಜಕೀಯ ಇದು ಹೇಗಿದೆ ಅಂತ ನೋಡಿ. ಇಷ್ಟು ದಿವಸ ಈ ಕಾವೇರಿ ಗಲಾಟೆ ಏನೇನೋ ನಡೀತಾ ಇತ್ತು, ಎಲ್ಲರೂ ಆಲ್ ಪಾರ್ಟಿ ಮೀಟಿಂಗ್ಸ್ ಮಾಡೋರು. ಆಲ್ ಪಾರ್ಟಿ ಮೀಟಿಂಗ್ಗಳಲ್ಲಿ ಜಗಳ ಆಡ್ಕೊಂಡಿದ್ದು ಹೋಗೋರು ಎಷ್ಟೋ ಜನ ಇದ್ರು, ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ರು. ಕರೆಕ್ಟಾಗಿ ಅದಕ್ಕೆ ಸೊಲ್ಯೂಷನ್ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ ಬೇರೆ ನಾಯಕರುಗಳಿಗೆ, ಆದರೆ ಯಾರೂ ನಾನು ಇದನ್ನು ತಗೊಳ್ಳಿಲ್ಲ. ಮೊನ್ನೆದು ನೀವೇ ನೋಡ್ತಾ ಇದ್ದೀರಾ, ಇಡೀ ರಾಜ್ಯದ ಜನತೆ ಅವರೇ ಶ್ಲಾಘನೀಯವಾಗಿ ಮಾತಾಡ್ತಾ ಇದ್ದಾರೆ. ಎಷ್ಟು ತಾಳ್ಮೆಯಿಂದ, ಎಷ್ಟು ಕೂಲಂಕುಷವಾಗಿ ಜನಸಾಮಾನ್ಯನಿಗೆ ಅರ್ಥ ಆಗತಕ್ಕಂಥ ರೀತಿಯಲ್ಲಿ ಹೆಂಗೆ ಹೇಳಿದ್ರಪ್ಪ ಅವರು ಶಿವಕುಮಾರ್ ಅವರು. ಇಂತಹ ಮುಖ್ಯಮಂತ್ರಿಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕಿತ್ತು, ಇವತ್ತಾಗಿದ್ದಾರೆ. ಇನ್ನು ಕೆಲವು ನಾನು ಕೇಳಿದ ಮಾತುಗಳು, ಇವರು ಬರೀ ರಾಜ್ಯ ಮಟ್ಟದಲ್ಲ, ಒಂದು ದಿವಸ ರಾಷ್ಟ್ರ ನಾಯಕರಾಗ್ತಾರೆ ಇವರು ಅನ್ನತಕ್ಕಂಥದ್ದನ್ನ ನಮ್ಮ ಅಕ್ಕಪಕ್ಕದ ಜನಗಳು ಮಾತಾಡ್ತಾ ಇರೋದನ್ನ ನೀವ್ ಹೇಳಿ ಸರ್. ಯಾಕಂದ್ರೆ ತಾವ್ ಹೇಳಿದ್ರಿ ಪ್ರಾರಂಭದಲ್ಲಿ, ನಾನು ಹೇಳಿದ್ದೆ ಅವರ ಹಿಂದೆ ಇದ್ದಂತ ಜನವನ್ನ ನೋಡಿ ಅವ್ರು ಬಂದಾಗ ಒಂದ್ಸರಿ ಮುಂದೊಂದು ದಿನದಲ್ಲಿ ಅವರು CM ಆಗ್ತಾರೆ ಅಂತ ಹೇಳಿದ್ದೆ ಅಂತ ಹೇಳಿ. ಈಗ ಏನ್ ಭವಿಷ್ಯ ನೋಡಿತೀರಿ ಸರ್? ಮೇಡಮ್, ನಾನು ಭವಿಷ್ಯ ಹೇಳಕ್ಕೆ ನಾನೇನ್ ಜ್ಯೋತಿಷ್ಯ ಅಲ್ಲ, ಆದ್ರೆ ನನಗ್ ಅನ್ಸಿದ್ದು, ದೇವ್ರು ಪೂಜೆ ಮಾಡೋಂಥವ್ರು, ಧರ್ಮವನ್ನ ನಂಬಿರ್ತಕ್ಕಂಥವ್ರು, ಅವ್ರ ಬಾಯಿನಲ್ಲಿ ಏನಾದ್ರೂ ಒಂದು ಒಳ್ಳೆ ಮಾತು ಬಂದಾಗ ಅದು ನಿಜ ಆಗುತ್ತೆ ಅಂತ ನಂಬುತ್ತಾರೆ ಇವತ್ತು. ಮೇಡಮ್, ಒಂದು ಹೇಳಿದ್ರೆ ಉತ್ಪ್ರೇಕ್ಷೆ ಆಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಇದು ನನ್ನ ಜೀವನದಲ್ಲಿ, ನಿಜ ಜೀವನದಲ್ಲಿ ಇತ್ತೀಚೆಗೆ ನಡೆದಿರತಕ್ಕಂಥ ಒಂದು ಘಟನೆ. ಇವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಒಂದು ಸ್ವಲ್ಪ ದಿವಸ ಮುಂಚೆ ನಾನು ರೆಗ್ಯುಲರ್ ಜಪ ಗಿಪ ಮಾಡ್ಕೊಂಡು ಕೂತಿರ್ತೀನಿ. ಡೈಲಿ 2-3 ಅವರ್ಸ್ ನಾನು ಪೂಜೆ ಜಪ ಮಾಡ್ತೀನಿ.
ಅವಾಗ ವೀರ ಗಂಗಾಧರ ಜೈನ್ ಅವರು ಕಾಣಿಸ್ತಾ ಇರೋರು ನನಗೆ. ಯಾಕಂದರೆ ನಾನೇನು ಅವ್ರ ಅನುಯಾಯಿ ಅಲ್ಲ, ಏನೂ ಅಲ್ಲ. ನಾನು ಆಂಜನೇಯನ ಬಿಟ್ಟರೆ ಬೇರೆ ಯಾವ ದೇವಸ್ಥಾನಕ್ಕೆ ಹೋಗೋನು ಅಲ್ಲ. ಯಾವ ದೇವಸ್ಥಾನಕ್ಕೆ ಹೋದ್ರೆ ಆಂಜನೇಯಂಗೆ ನಮಸ್ಕಾರ ಮಾಡೋದು, ನನ್ನ ಆ ಥರ ಒಂದಿದು. ನಾನೇನು ಈ ಥರ ಕಾಣಿಸ್ತಾ ಇದ್ದಾರಲ್ಲ, ಈ ಥರ ಕಾಣಿಸ್ತಾ ಇದ್ದಾರೆ ಗುರುಗಳು ಅಂತ ಹೇಳಿದ್ರೆ, ಗುರುಗಳು ಸಂಪೂರ್ಣವಾದ ಆಶೀರ್ವಾದ ನಮ್ಮ ನಾಯಕರಿಗೆ ಸಿಕ್ಕಿದೆ. ಇದು ಎಷ್ಟೋ ಸತಿ ನಾನು ಕೆಲವು ನಮ್ಮ ಪಕ್ಷದವರು ಅವರು ಇವ್ರ ಹತ್ರ ಜಗಳ ಕೂಡ ಆಡಿದ್ದೀನಿ ಇದ್ರ ಬಗ್ಗೆ. ಕೆಲವರು ಬೇರೆಯವರು ಹಿಂಬಾಲಕರು ಇರ್ತಾರಲ್ಲ, ಅವರೆಲ್ಲ ನಮ್ಮನ್ನು ಬೇಕಂತ ಕಿಚಾಯಿಸೋದು, ಅದು ಇದು ಮಾಡೋರು. ಅವಾಗೆಲ್ಲ ಹೇಳ್ತದೆ ಹಾಗೆ ಆಗ್ತಾರವರು, ಇಷ್ಟರಲ್ಲೇ ಆಗ್ತಾರೆ, ಯಾವಾಗ ಅಂತ ಗೊತ್ತಿಲ್ಲ, ಹಾಗೆ ಆಗ್ತಾರೆ. ಒಟ್ಟು ನಮ್ಗೆ ಹಂಗೆ ಅನಿಸಿದೆ. ಇದೇ ರೀತಿಯಲ್ಲಿ ಮುಂದೆ ಒಂದು ದಿವಸ ರಾಷ್ಟ್ರದಲ್ಲಿ ಉನ್ನತ ಮಟ್ಟದ ಒಬ್ಬರು ನಾಯಕರಾಗಿ ಪ್ರಜ್ವಲಿಸ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅನ್ನತಕ್ಕಂಥ ಸಂಪೂರ್ಣವಾದ ನಂಬಿಕೆ ನನಗಿದೆ. ಸರ್, ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸದಸ್ಯರಾಗಿ, ಮುಖಂಡರಾಗಿ ವೀಕ್ಷಕರಿಗೆ ಈ ಮೂಲಕ ಏನು ಹೇಳೋದಕ್ಕೆ ಬಯಸ್ತಾರೆ? ಪ್ರತಿಯೊಬ್ಬ ನಾಗರಿಕರಿಗೂ ಇವರಿಂದ ಒಳ್ಳೇದು ಆಗೇ ಆಗುತ್ತೆ. ಹಾಗಾಗಿ ಬೇರೆ ಪಕ್ಷಗಳು ಮಾಡತಕ್ಕಂಥ ಬೂಟಾಟಿಕೆಗಳಿಗೆ, ನಾಟಕಗಳಿಗೆ, ಸುಳ್ಳು ಆಶ್ವಾಸನೆಗಳಿಗೆ ಕಿವಿಗೊಡದೆ ನಿರಂತರ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರಬೇಕು ಅಂತ ಹೇಳಿ ಎಲ್ಲ ನಾಗರಿಕರಲ್ಲಿ ನನ್ನ ವಿನಂತಿ.